ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಮ್ಮ RCB ತಂಡ ಭರ್ಜರಿಯಾಗಿ 7 ವಿಕೆಟ್ನಿಂದ ಗೆದ್ದು ಬೀಗಿದೆ ಅಂತಲೇ ಹೇಳ್ಬೋದು ಕೋಲ್ಕತ್ತಾದ ವಿರುದ್ಧ. ಇನ್ನು ಈ ಕೋಲ್ಕತ್ತಾದ ವಿರುದ್ಧ ಗೆದ್ದ ನಂತರ ನಮ್ಮ RCB ನಾಯಕ ಆಗಿರುವಂಥ ರಜತ್ ಪಟಿದಾರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ RCB ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ RCB ಅಪ್ಪಟ್ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿನ್ನೆ ಪಂದ್ಯದಲ್ಲಿ ಬಂದುಬಿಟ್ಟು ಟಾಸ್ ಗೆದ್ದಂಥ ನಮ್ಮ ನಾಯಕ ರಜತ್ ಪಟಿದಾರ್ ಅವರು ಫೀಲ್ಡಿಂಗ್ ಆದರೆ ಆಯ್ಕೆ ಮಾಡಿಕೊಳ್ತಾರೆ. ಅದರಂತೆ ಟಾಸ್ ಸೋತ ಕೋಲ್ಕತ್ತಾದ ನಾಯಕ ಆಗಿರುವಂಥ ಅಜಿಂಕ್ಯ ರಹಾನೆ ಅವರು ಬ್ಯಾಟಿಂಗ್ಗೆ ಬರ್ತಾರೆ ಅಂತಲೇ ಹೇಳ್ಬೋದು. ಅಜಿಂಕ್ಯ ರಹಾನೆ ತಂಡದವರು ಸುನಿಲ್ ನರೇನ್ ಮತ್ತು ಡಿಕಾಕ್ ಇವ್ರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಆದರೆ ಇಟ್ಕೊಂಡಿರ್ತಾರೆ ಕೋಲ್ಕತ್ತಾ ಫ್ಯಾನ್ಸ್. ಆದರೆ ಡಿಕಾಕ್ ಅಂತ ಫಾರ್ಮ್ನ ತೋರಿಸಲ್ಲ ಮತ್ತು ಒಂದು ಲೈಫ್ ಆದರೆ ಕೊಡ್ತಾರೆ ಡಿಕಾಕ್ ಅವರಿಗೆ. ಅದನ್ನು ಕೂಡ ಉಪಯೋಗ ಆದರೆ ಮಾಡ್ಕೊಳ್ಳಲ್ಲ ಅಂತಲೇ ಹೇಳ್ಬೋದು. 4 ರನ್ ಹೊಡೆದು ಔಟ್ ಆಗ್ತಾರೆ ಜಾಸ್ ಹೇಜಲ್ವುಡ್ ಬಾಲಿಂಗ್ನಲ್ಲಿ. ಇನ್ನು ಸುನಿಲ್ ನರೇನ್ ಮತ್ತು ಅಜಿಂಕ್ಯ ರಹಾನೆ ಇವರಿಬ್ಬರನ್ನ ಬಿಟ್ಟರೆ ಯಾರು ಕೂಡ ಅಂಥ ಬ್ಯಾಟಿಂಗ್ ಫಾರ್ಮ್ ತೋರಿಸಲಿಲ್ಲ ಮತ್ತು ಬ್ಯಾಟಿಂಗೇ ಮಾಡಲಿಲ್ಲ ಅಂತಲೇ ಹೇಳ್ಬೋದು. ರಘುವಂಶಿ ಅವರು ಲಾಸ್ಟ್ ಕೊನೆಯಲ್ಲಿ 30 ರನ್ ಆದರೆ ಹೊಡಿತಾರೆ. ಅಂತೂ ಇಂತೂ ಕೋಲ್ಕತ್ತಾದವರು ಬಂದುಬಿಟ್ಟು 173 ರನ್ ಆದರೆ ಹೊಡಿತಾರೆ ಮತ್ತು 174ಕ್ಕೆ ಆದರೆ ಟಾರ್ಗೆಟ್ ಆದರೆ ಕೊಡ್ತಾರೆ. ಇನ್ನು ಈ ಟಾರ್ಗೆಟನ್ನು ಈಸಿಯಾಗಿ ಚೇಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು 16.2 ಓವರ್ಗಳಲ್ಲಿ. ಇನ್ನು ಈ ಚೇಜಿಗೆ ಪ್ರಮುಖ ಕಾರಣ ಅಂತಂದರೆ ವಿರಾಟ್ ಕೊಹ್ಲಿ, ಸಾಲ್ಟ್, ರಜತ್ ಪಟಿದಾರ್ ಅಂತಲೇ ಹೇಳ್ಬೋದು. ಇನ್ನು ಈ ಪಂದ್ಯ ಮುಗಿದ ಬಳಿಕ ನಮ್ಮ RCBಯ ನಾಯಕ ರಜತ್ ಪಟಿದಾರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದರೆ, ನನಗೆ ಮೊದಲನೇ ಪಂದ್ಯ ಗೆದ್ದದ್ದು ತುಂಬಾ ಖುಷಿ ಇದೆ ಮತ್ತು ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಇಬ್ಬರು ಕೂಡ ಫಾರ್ಮ್ಗೆ ಬಂದಿದ್ದಾರೆ. ಅದೊಂದು ನಮಗೆ ದೊಡ್ಡ ಪ್ಲಸ್ ಪಾಯಿಂಟ್. ಫಿಲ್ ಸಾಲ್ಟ್ ನಮ್ಮ ತಂಡದಲ್ಲಿ ಈ ಥರ ಆಡೋದು ನಮಗೆ ತುಂಬಾ ಖುಷಿ ಆಗುತ್ತಿದೆ ಮತ್ತು ವಿರಾಟ್ ಕೊಹ್ಲಿ ಯಾವತ್ತಿದ್ರೂ ಅಗ್ರೆಷನ್ನಲ್ಲಿ ಆಡ್ತಾರೆ. ಅವರಿಗೆ ಸ್ವಲ್ಪ ಹೆಲ್ಪ್ ಆದರೆ ಬೇಕಾಗಿತ್ತು ಮತ್ತು ಅವರ ಜೊತೆ ಆಡಲು ಒಬ್ಬ ಸೂಪರ್ ಸ್ಟಾರ್ ಬ್ಯಾಟ್ಸ್ಮನ್ ಆದರೆ ಬೇಕಾಗಿತ್ತು. ಈಗ ಬಂದುಬಿಟ್ಟು ಫಿಲ್ ಸಾಲ್ಟ್ ಆದರೆ ಸಿಕ್ಕಿದ್ದಾರೆ ಮತ್ತು ನಮ್ಮ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಕೂಡ ಅದೇ ಥರ ಸಖತ್ತಾಗಿದೆ. ಫಿನಿಶರ್ ಕೂಡ ಅದೇ ಥರ ಆದರೆ ಇದ್ದಾರೆ. ಇನ್ನು ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದರೆ ಇನ್ನು ಕುರ್ನಲ್ ಪಾಂಡ್ಯ ಅವರು ಮೇನ್ ವಿಕೆಟ್ ಆದರೆ ತೆಗಿತಾರೆ. ನಮ್ಮ RCB ತಂಡಕ್ಕೆ ಹೆಲ್ಪ್ ಆಯಿತು ಮತ್ತು ಜಾಸ್ ಹೇಜಲ್ವುಡ್ ಕೂಡ ಅದೇ ಥರ ಬೌಲಿಂಗ್ ಆದರೆ ಮಾಡಿದರು ಫಸ್ಟ್ ಓವರ್ನಲ್ಲಿ ಅಂದು ರಜತ್ ಪಟಿದಾರ್ ಅವರು ಆದರೆ ಹೇಳಿದ್ದಾರೆ. ಒಟ್ಟಿನಲ್ಲಿ ನಮ್ಮ RCB ತಂಡ ಬಂದುಬಿಟ್ಟು ಈ ಪಂದ್ಯವನ್ನು ಈಸಿಯಾಗಿ ಗೆದ್ಕೊಂಡಿದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಏನು ಅನಿಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.